ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಅರಣ್ಯ ಇಲಾಖೆಯಿಂದ ಅರಣ್ಯವಾಸಿಗಳ ಜಾಗ ತೆರವು ಮಾಡೋಕೆ ನೋಟಿಸ್ ಜಾರಿ ಆಗ್ತಾ ಇದ್ದು ಅರಣ್ಯವಾಸಿಗಳ ಹೋರಾಟದ ಕಿಚ್ಚು ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳ ಬದುಕು ಇನ್ನಷ್ಟು ಕಠಿಣವಾಗ್ತಿದೆ. ಅರಣ್ಯವಾಸಿಗಳಿಗೆ ಜಾಗ ತೆರವು ಮಾಡಲು ನೋಟಿಸ್ ನೀಡಬಾರದೆಂಬ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅರಣ್ಯ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ. ಹೀಗಾಗಿನೇ ಅರಣ್ಯವಾಸಿಗಳು ಸಿಡಿದೆದ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಜಾಗ ತೆರವಿಗೆ ಅರಣ್ಯವಾಸಿಗಳಿಗೆ ನೋಟಿಸ್. ರೊಚ್ಚಿಗೆದ್ದ ಅರಣ್ಯವಾಸಿಗಳು ಹೋರಾಟದ ಕಿಚ್ಚು. ಕಾನೂನಿನ ಪ್ರಕಾರ ಅರಣ್ಯ ಹಕ್ಕು ಕಾನೂನಿನ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಕುಟುಂಬದವರ ಅರ್ಜಿ ಪರಿಶೀಲನೆ ಕಾರ್ಯ ಪೂರ್ಣವಾಗಬೇಕು. ಅದನ್ನ ಬಿಟ್ಟು ನ್ಯಾಯಾಲಯದ ಆದೇಶದಂತೆ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಬಾರದು, ಹಾಗೆ ಸಾಗುವಳಿಗೂ ಕೂಡ ತೊಂದರೆ ಕೊಡಬಾರದು ಅಂತಿದೆ. ಅದರ ಜೊತೆಗೆ ಜಾಗ ತೆರವು ಮಾಡೋಕೆ ನೋಟಿಸ್ ಕೂಡ ಕೊಡಬಾರದು ಅಂತಿದೆ. ಆದ್ರೀಗ ಪದೇ ಪದೇ ನೋಟಿಸ್ ಕೊಡ್ತಿರೋದ್ರಿಂದ ಅರಣ್ಯವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೃಹತ್ ಹೋರಾಟ ಮಾಡಿದ ಅರಣ್ಯವಾಸಿಗಳು ಸಿಸಿಎಫ್ ಅಧಿಕಾರಿ ಸ್ಥಳಕ್ಕೆ ಬರಬೇಕೆಂದು ಪಟ್ಟಿಡಿದ್ರು. ಇವತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ನೀಡಿರುವಂತಹ ಯಾವುದೇ ಒಂದು ಮಾನ್ಯತೆ ಮಾಡದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸ್ತಾ ಇದ್ರು. ಇದನ್ನು ನಾವು ಪ್ರಬಲವಾಗಿ ಖಂಡಿಸಿ ಇವತ್ತು ನಾವು ಈ ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಈ ಒಂದು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆದೇಶವನ್ನು ಕೊಡಬೇಕಂತ ಹೇಳಿ ನಾವು ಈ ಹೋರಾಟವನ್ನು ಇವತ್ತು ಬೃಹತ್ ಪ್ರಮಾಣದ ಒಂದು ಐತಿಹಾಸಿಕ ಹೋರಾಟವನ್ನು ನಾವು ಮಾಡಿದ್ವಿ. ಅರಣ್ಯ ಅಧಿಕಾರಿಗಳು ಎಷ್ಟೇ ಮನವೊಲಿಸೋಕೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಯಾವಾಗ ಅರಣ್ಯವಾಸಿಗಳ ಕಿಚ್ಚು ಜೋರಾಯ್ತೋ ಸಿಸಿಎಫ್ ಅಧಿಕಾರಿ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದ್ರು. ನಮ್ಮ ಜಿಲ್ಲೆ ಅತಿಕ್ರಮಣದಾರರಿಗೆ ಹಕ್ಕುಪತ್ರನಾರು ಕೊಡಿ, ಇಲ್ಲ ಎಲ್ಲ ಒಯ್ದು ದಯಾಮರಣವನ್ನು ಕೊಟ್ಟು ನಮ್ಮನ್ನು ಸಮುದ್ರಕ್ಕರ ಹಾಕ್ರಿ, ಎಲ್ಲ ನಮ್ಮ 84,000 ಕುಟುಂಬಗಳನ್ನ ಮರಣದಂಡನೆ ಕೊಟ್ಟು ಕೊಂದು ಬಿಡ್ರಿ, ನಾವು ಇಲ್ಲಿಂದ ಗುಲ್ಲಾಪಡಿಸ್ತೇವೆ. ನಮ್ಮ ಜೀವ ಹೋಗಲ್ಲಿವರೆಗೂ ನಾವು ಯಾವುದೇ ಅರಣ್ಯ ಭೂಮಿಯನ್ನ ಗುಲ್ಲಾಪಡಿಸುವಂತಹ ಸಂದರ್ಭ ಇಲ್ಲ. ಎಲ್ಲ ಅತಿಕ್ರಮಣದಾರರು ಇದಕ್ಕೆ ಒಪ್ಪಿಗೆ ಇದೆ. ನಾವೇನು ಅರಣ್ಯ ಅತಿಕ್ರಮಣ ಮಾಡಿ ರೆಸಾರ್ಟ್ ಮಾಡಿಲ್ಲ, ಏನು ಹೋಟೆಲ್ ಮಾಡಿಲ್ಲ, ನಾವು ಅರಣ್ಯನೇ ಬೆಳೆಸ್ತಾ ಇದ್ದೇವೆ. ಒಟ್ನಲ್ಲಿ ಅರಣ್ಯವಾಸಿಗಳ ಆಕ್ರೋಶದ ಕಟ್ಟೆ ಒಡೆದು ತಾಳ್ಮೆ ಕಳೆದುಕೊಂಡು ಇಲಾಖೆಗೆ ಎಚ್ಚರಿಸಿದ್ದಾರೆ. ಮುಂದೆ ಇವರ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.